ಪ್ರತಿಭಟನೆ ಮಾಡುವುದು ಯುವಕರ ಹಕ್ಕು, ಎಲ್ಲಾ ಪಕ್ಷಗಳ ಹಕ್ಕು. ನಾವು ಮಕ್ಕಳ ಭವಿಷ್ಯದ ಬಗ್ಗೆ ನೋಡಬೇಕು, ಚಿಂತೆ ಮಾಡಬೇಕು. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಪ್ರತಿಭಟನೆ ಮಾಡುವುದು ಯುವಕರ ಹಕ್ಕು, ಎಲ್ಲಾ ಪಕ್ಷಗಳ ಹಕ್ಕು. ನಾವು ಮಕ್ಕಳ ಭವಿಷ್ಯದ ಬಗ್ಗೆ ನೋಡಬೇಕು ಅಂತ. ಚೆನ್ನಾಗಿದೆ, ಸ್ಟೇಟ್ಮೆಂಟ್ಗಳೆಲ್ಲ ಚೆನ್ನಾಗೇ ಕೊಡ್ತಾರೆ ರಾಜಕಾರಣಿಗಳು. ಇಲ್ಲೇ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಬ್ಳಿಲೆಲ್ಲ ಜೋರಾಗಿ ಪ್ರತಿಭಟನೆ ಆಯ್ತು. ಅವಾಗ ಏನ್ ಮಾಡಿದ್ರಿ? ನಿಮ್ಮ ಸರ್ಕಾರ ಇತ್ತಲ್ಲ, ಯಾವ ರೀತಿಯಾಗಿ ಒದೆ ಬಿದ್ವು ಅವರಿಗೆ? ಈ ಪ್ರಶ್ನೆಗಳನ್ನು ಮಾಡ್ತಾ ಇದ್ದಾರೆ. ಈಗ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಪ್ರಶ್ನೆಗಳು ಬರ್ತಾ ಇದಾವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಆದ್ರೆ ಲಾಠಿ ಚಾರ್ಜ್ ಮಾಡೋದು, ಧಮಕಿ ಹಾಕೋದು ಎಷ್ಟು ಸರಿ? ನಾವು ಪ್ರತಿಭಟನೆ ಮಾಡುತ್ತೇವೆ, ಭಾಗಿಯಾಗ್ತಾ ಇದ್ದೇವೆ ಅಂತ ಹೇಳಿದ್ರು ಮುಖ್ಯಮಂತ್ರಿಗಳು. ಬೆಂಗಳೂರಿನಲ್ಲಿ ಮೊಟ್ಟೆ ಹೊಡೆದಿದ್ದು ಕರೆಕ್ಟಾ ಅಂತ ಹೇಳಲ್ಲ, ಕರೆಕ್ಟ್ ಅಂತ ಹೇಳಲ್ಲ. ನಾನು ಗೃಹ ಸಚಿವರಿಗೆ ಹೇಳಿದ್ದೇನೆ, ಅವರು ಕ್ರಮ ಕೈಗೊಳ್ತಾರೆ. ಬೆಂಗಳೂರಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರ ಹೇಳಿಕೆ. ಈ ರೀತಿ ಪೇಪರ್ ಲೀಕ್ಗಳಾಯ್ತು ಅಂತಂದ್ರೆ ಇದಕ್ಕೆ ಯಾರು ಜವಾಬ್ದಾರಿ ತೆಗೆದುಕೊಳ್ಳಿಲ್ಲ ಅಂತಂದ್ರೆ ಯಾರು ಹೊಣೆ? ಇದು ಪ್ರತಿಭಟನೆಯನ್ನ ತಮ್ಮ ಸ್ವಂತ ಇಚ್ಛೆಯಿಂದ ಮಕ್ಕಳ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ ಅಂತ ಹೊರಟಿದ್ದಾರೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಭಟನೆ ಮಾಡೋದು ಎಲ್ಲರ ಹಕ್ಕು, ಎಲ್ಲ ಪಾರ್ಟಿಯವ್ರದ್ದು ಹಕ್ಕು, ಎಲ್ಲ ಯುವಕರದ್ದು ಹಕ್ಕು. ಸೊ ಅವ್ರ ಮೇಲೆ ಏನು ಈ ರೀತಿ ಲಾಠಿ ಚಾರ್ಜ್ ಮಾಡಿ ತೊಂದರೆ ಕೊಟ್ಟು ಅವ್ರಿಗೆ, ಸೊ ಈ ಪ್ರತಿಭಟನೆಯನ್ನು ನಾವು ಕೂಡ ಮಾಡಿದ್ದೀವಿ, ನಾವು ಬೆಂಬಲ ವ್ಯಕ್ತಪಡಿಸ್ತಾ ಇದ್ದೀವಿ, ನಾವು ಭಾಗಿಯಾಗ್ತಾ ಇದ್ದೀವಿ. ನಿನ್ನೆ ಏನು ಘಟನೆ ನಡೆದಿದೆ ನಾನು ಸರಿ ಅಂತ ನಾನು ಹೇಳೋದಿಲ್ಲ, ಬಟ್ BJPಯವರು ಹಿಂದೆ ಏನೇನು ನಡೆದಿತ್ತು ಅಂತ ಲೆಕ್ಕ ಇಟ್ಕೊಳ್ಬೇಕು. ಹಿಂದೆ ಎಲ್ಲೆಲ್ಲಿ ರೈಫಲ್ ಸಿಕ್ತು, ಎಲ್ಲೆಲ್ಲಿ ಲಾಠಿ, ಇದು ಕತ್ತಿ, ಲಾಂಗು, ಮಚ್ಚು ಸಿಕ್ತು, ಪೊನ್ನಂಪೇಟೆ ಶಾಲೆ ಪಕ್ಕದಲ್ಲಿ ಏನಾಯಿತು, ಇವೆಲ್ಲ ಕೂಡ ರೈಫಲ್ಗಳು ಸಿಕ್ಕಿದ್ದು, ಇವೆಲ್ಲ ಕೂಡ ನಿಮ್ಮದು ಎಲ್ಲ ಹಿಸ್ಟ್ರಿಗಳೆಲ್ಲ ಇದೆ. ನಾನು ಅದೆಲ್ಲ ಕರೆಕ್ಟು ಅಂತ ಹೇಳೋದಿಲ್ಲ, ಇಲ್ಲ ಅವನು ಯಾರೋ ಮೊಟ್ಟೆ ಹೊಡೆದವನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ನಾನು ಮೊಟ್ಟೆ ಹೊಡೆದವನು ಕರೆಕ್ಟು ಅಂತ ನಾವು ಹೇಳೋದಿಲ್ಲ. ಕಾನೂನು ರೀತಿ ಏನು ಕ್ರಮ ಕೈಗೊಳ್ಳಬೇಕು ನಮ್ಮ ಹೋಮ್ ಮಿನಿಸ್ಟರ್ ಆಗಲೇ ತಿಳಿಸಿದ್ದಾರೆ. ಅವ್ರು ಯಾರಿಗೂ, ನಿಮ್ಮ ಮಕ್ಕಳೇ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳಿಗೆ ಭವಿಷ್ಯಕ್ಕೆ ಹಾಳಾಗ್ತಾ ಇದೆ, ಯಾಕೆ ಮುಚ್ಕೊಳ್ತಾ ಇದ್ದೀರಾ? ಒಪ್ಕೊಳ್ಳಿ. ರಾಜೀನಾಮೆ ಕೊಡೋದ್ರಲ್ಲಿ ಏನು ತಪ್ಪಿದೆ? ಒಬ್ಬ ರಾಜೀನಾಮೆ ಕೊಟ್ಬಿಟ್ರೆ ಏನಾಗೋಗ್ತದೆ? ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಲಿ, ಇವೆಲ್ಲ ಕೂಡ ಚರ್ಚೆ ಆಗಬೇಕಿದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ. ಎಲ್ಲ ಬಿಜೆಪಿಯವರ ಮೇಲೆ ಮೊಟ್ಟೆ ಎಸೆತ ಪ್ರಕರಣ, ಕಾಂಗ್ರೆಸ್ ನಡೆ ಖಂಡಿಸಿ ಬಿಜೆಪಿಯಿಂದ ಪ್ರತಿಭಟನೆ ಮಾಡಲಾಯಿತು. ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಪ್ರತಿಭಟನೆಯನ್ನ ಮಾಡಿದ್ರು ಬಿಜೆಪಿಯ ಶಾಸಕರುಗಳು. ವಿರೋಧ ಪಕ್ಷ ನಾಯಕ ಅಶೋಕ್, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಶಾಸಕ ಸುರೇಶ್ ಕುಮಾರ್, ಸಿಟಿ ರವಿ ಸೇರಿದಂತೆ ಬಿಜೆಪಿಯ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರುಗಳು ಭಾಗಿಯಾಗಿದ್ದರು. ರಾಜ್ಯದಲ್ಲಿ ಆಡಳಿತ ಇಲ್ಲ, ಅರಾಜಕತೆ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ನಾಯಕರಿಂದ ಗೂಂಡಾಗಿರಿ, ಇದು ಭಾರತೀಯ ಕಾಂಗ್ರೆಸ್ ಪಾರ್ಟಿ ಅಲ್ಲ, ಕಾಕ್ರೋಚ್ ಕಾಂಗ್ರೆಸ್ ಪಾರ್ಟಿ ಅಂತ ಲೇವಡಿ ಮಾಡಿದ್ರು. ಕಾಂಗ್ರೆಸ್ ಆಫೀಸ್ ಮುಂದೆ 200 ಜನ ಪ್ರೊಟೆಕ್ಷನ್, ನಮ್ಮ ಬಸ್ಗೆ ಒಬ್ಬನು ಪ್ರೊಟೆಕ್ಷನ್ ಇಲ್ಲ. ಅದು ನೋಡಿ ಕಾಂಗ್ರೆಸ್ ಗವರ್ಮೆಂಟ್ ಹೆಂಗೆ ಟ್ರಿಕ್ಸ್ ಅಂತ ಹೇಳಿದ್ರೆ, ಬಸ್ ಹೋಗ್ತಾ ಇರ್ತದೆ, ಆಟೋಮೆಟಿಕ್ ಆಗಿ ಆಫ್ ಆಗೋತದೆ. ಕಾಂಗ್ರೆಸ್ ಆಫೀಸರ್ ಆಟೋಮೆಟಿಕ್ ಆಗಿ ಓಡ್ ಬಂದ್ಬಿಡ್ತಾರೆ ಎಲ್ಲ ಕಾಂಗ್ರೆಸ್ ಅವರೆಲ್ಲ. ಬಸ್ ಮುಂದೆ ಬಂದು ಹೊಡೆದು, ಲಾಠಿ ತಗೊಂಡು ಹೊಡೆದು, ಮೊಟ್ಟೆಗಳನ್ನೆಲ್ಲ ದೂಡ್ತಾರೆ. ಏನ್ ಮಾಡ್ತಾ ಇದ್ರಿ? ನಾನು ಪ್ರಶ್ನೆ ನಿಮಗೆ, ನಮ್ಮನ್ನ ಆ ರೋಡಲ್ಲಿ ಕರ್ಕೊಂಡು ಹೋಗಿದ್ದು ಯಾಕೆ? ಮೊದಲನೇ ಪ್ರಶ್ನೆ. ಮತ್ತೆ ಬಸ್ ಅಲ್ಲಿ ನಿಲ್ಸಿದ್ದು ಯಾಕೆ? ಮತ್ತೆ ಪ್ಲಾನ್ ಆಗಿ ಮೊಟ್ಟೆಗಳು ಎಲ್ಲಿಂದ ಬಂತು? ಎಲ್ಲ ಮೊಟ್ಟೆ ಅಂಗಡಿ ಇತ್ತು ಅಲ್ಲಿ ಸುತ್ತಮುತ್ತ, ಎಲ್ಲ ಕಾಂಗ್ರೆಸ್ ಆಫೀಸಿಂದ ಕರಿ ಕೋಟ್ ಎಲ್ಲ ಹಾಕೊಂಡ್ಬಂದಿದ್ರು. ಅಲ್ಲಿ ಲಾಯರ್ ಹೆಸರಲ್ಲಿ ಬಂದಿದ್ರು. ಅಲ್ಲಿ ಬಂದವರು ಯಾರು? ಎಲ್ಲ CCTV ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಆಗಿದೆ. ಎಲ್ಲ ಮಾಧ್ಯಮದವರು ಎಲ್ಲ ತೋರಿಸಿದ್ದಾರೆ. DK ಹರಿಪ್ರಸಾದ್ ಹೇಳಿದ್ರು, ನಾವೇನೋ ಮೊಟ್ಟೆಗಳು ತಗೊಂಡು ನಾವೇ ಹೋಗಿದ್ರಂತೆ. ನಾಚಿಕೆ ಆಗಲ್ಲ ಅಂದ್ರೆ, ನೀವು ಬಸ್ಸೇ ಪೊಲೀಸ್ ಬಸ್ಸಲ್ಲಿ ಮೊಟ್ಟೆ ಅಂಗಡಿ ಬರ್ತೈತೆ ನಿಮ್ದು? ಪೊಲೀಸವ್ರಿಗೆ ಏನಾನ ಮೊಟ್ಟೆ ಕೊಟ್ಟಿದ್ರ ನೀವೇನಾನ? ಅಂಗನವಾಡಿ ಮಕ್ಕಳಿಗೆ ಕೊಡಕ್ಕೆ ಯೋಗ್ಯತೆ ಇಲ್ಲ, ಪೊಲೀಸವ್ರಿಗೆ ಮೊಟ್ಟೆ ಕೊಟ್ಟಿದ್ರ ನೀವು? ಹೆಂಗ್ ಬಂತು? ಹಂಗಾರೆ ನೀವ್ ಹೇಳೋ ಪ್ರಕಾರ ಪೊಲೀಸ್ ವ್ಯಾನಲ್ಲಿಂದಾನೆ ಮೊಟ್ಟೆಗಳು ಹಾಕಿದ್ರು ಅಂತ, ಹಂಗಾರೆ ಪೊಲೀಸವರೇ ತಂದು ಕೊಟ್ಟಿರ್ಬೇಕು ನಮ್ಗೆ. ನೀಟ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು, ಪ್ರಧಾನಮಂತ್ರಿಗಳಾಗಿರ್ಬೋದು, ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಜಿ ಇರ್ಬೋದು, ಇದ್ರ ಬಗ್ಗೆ ಕೇಂದ್ರ ಸರ್ಕಾರ
ಆಗಲೇ ಸ್ಪಷ್ಟನೆಯನ್ನ ಪಡಿಸಿದೆ. ನೀಟ್ ಬಗ್ಗೆ ಪಾರ್ಲಿಮೆಂಟ್ನಲ್ಲಿ ಸಮಗ್ರವಾಗಿ ಚರ್ಚೆ ಮಾಡೋಣ. ಎಷ್ಟು ಗಂಟೆಗಳ ಕಾಲ ಆದರೂ ಕೂಡ ನಾವು ಚರ್ಚೆ ಮಾಡೋದಕ್ಕೆ ತಯಾರಿದ್ದೇವೆ. ನೀಟ್ ಪರೀಕ್ಷೆ ವಿಚಾರದಲ್ಲಿ ಏನು ದುರಂತ ಆಗಿದೆ, ಇದರಲ್ಲಿ ಕೇಂದ್ರ ಸರ್ಕಾರ ಮುಚ್ಚಿಡ್ತಕ್ಕಂಥ ಯಾವುದೇ ದೇಶಾದ್ಯಂತ ಆಗಿತ್ತು. ಮೇ 11-12 ಮಧ್ಯೆ ನೀಟ್ ಪರೀಕ್ಷೆಯಲ್ಲಿ ಗೊಂದಲಗಳಾಗಿದೆ, ಪೇಪರ್ ಲೀಕ್ ಆಗಿರೋದ್ರ ಬಗ್ಗೆ ವಿಷಯ ಗೊತ್ತಾಗ್ತಾ ಇದ್ದಾಗೇನೆ ಕೇಂದ್ರದ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್ರವರು ತತ್ಕ್ಷಣ ತನಿಖೆಗೆ ಆದೇಶನ ಮಾಡಿದ್ರು. ಯಾರಿಗೂ ಕೂಡ ಕಾಯಲಿಲ್ಲ. ಇದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡಂತ ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಸಮಗ್ರವಾಗಿ ತನಿಖೆ ಆಗಬೇಕು ಅಂತೇಳಿ ಸಿಬಿಐ ಇನ್ವೆಸ್ಟಿಗೇಷನ್ಗೆ ಆದೇಶವೂ ಕೂಡ ಆಯಿತು. ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು. ಸಿಬಿಐ ಒಂದು SIT ಘಟನೆ ಮಾಡಿ